ಸತ್ಯವಾದ ಗೆಲುವು ಯಾವುದು ಸ್ನೇಹಿತರೆ? ಮನಸ್ಸನ್ನು ನಿಯಂತ್ರಿಸುವುದು ಮತ್ತು ಅದನ್ನು ಆಳುವುದು ಎಂದರೆ ನಮ್ಮೊಳಗಿನ ಶಕ್ತಿಗಳನ್ನು ಕಂಡುಹಿಡಿಯುವುದು. ನಾನು ಮಾಡಬಾರದೆಂಬುದನ್ನು ಮಾಡಿದ್ದೇನೆ, ನಾನು ಮಾತನಾಡಬಾರದೆಂಬುದನ್ನು ಮಾತನಾಡಿದ್ದೇನೆ. ನನ್ನ ಆಲೋಚನೆಗಳು ತುಂಬ ಗೊಂದಲಮಯವಾಗಿವೆ, ನನಗೆ ಚೆನ್ನಾಗಿಲ್ಲ ಎಂದು ಅನಿಸುತ್ತದೆ, ನನ್ನ ಮನಸ್ಸು ಬಹಳ ಸಮಯದಿಂದ ಖಿನ್ನತೆಗೆ ಒಳಗಾಗಿದೆ. ಈ ರೀತಿಯ ಆಲೋಚನೆಗಳು ಭಯ ಮತ್ತು ಆತಂಕವನ್ನು ಸೃಷ್ಟಿಸುತ್ತದೆ. ಇದರಿಂದಾಗಿ ಎಲ್ಲರೊಂದಿಗೂ ಮುಕ್ತವಾಗಿ ಬೆರೆಯಲು ಸಾಧ್ಯವಾಗುತ್ತಿಲ್ಲ. ಸ್ವಯಂನ ಮೇಲೆ ನಿಯಂತ್ರಣದ ಕೊರತೆಯಿಂದಾಗಿ ಇದು ಸಂಭವಿಸುತ್ತದೆ. ಈ ಎಲ್ಲ ವಿಚಾರಗಳಿಂದ ಹೊರಗೆ ಬರುವ ವಿಧಾನ, ಮನಸ್ಸು, ಬುದ್ಧಿ ಮತ್ತು ಸಂಸ್ಕಾರಗಳು ನನ್ನ ಆದೇಶಗಳನ್ನು ಪಾಲಿಸಿದಾಗ ಅವು ಕರ್ಮೇಂದ್ರಿಯಗಳು, ದುರ್ಗುಣಗಳು, ವಸ್ತುಗಳು ಅಥವಾ ಸಂದರ್ಭಗಳಿಂದ ಪ್ರಭಾವಿತವಾಗುವುದಿಲ್ಲ. ಸ್ವಯಂವನ್ನು ನಿಯಂತ್ರಿಸಿಕೊಳ್ಳುವ ಶಕ್ತಿ ಇದ್ದಾಗ ಆಡಳಿತದ ಶಕ್ತಿ ಹೊರಹೊಮ್ಮುತ್ತದೆ. ಆಗ ಇತರರ ಮೇಲೆ ನಿಯಂತ್ರಣ ಸ್ವಾಭಾವಿಕವಾಗುತ್ತದೆ. ಆಗ ನಾನು ಸ್ವಯಂನ ನಿಯಂತ್ರಣ ಪಡೆಯುತ್ತೇನೆ. ಇತರರ ಮೇಲಿನ ಗೆಲುವಿಗಿಂತ ನನ್ನ ಮೇಲಿನ ಜಯವೇ ನಿಜವಾದ ಗೆಲುವು. ದೈನಂದಿನ ಧ್ಯಾನದ ಮೂಲಕ ಪಡೆದ ಪರಮಾತ್ಮನ ಶಕ್ತಿಯು ನನಗೆ ಸ್ವಯಂನ ನಿಯಂತ್ರಣದ ಶಕ್ತಿಯನ್ನು ನೀಡುತ್ತದೆ. ಧನ್ಯವಾದಗಳು ಸ್ನೇಹಿತರೆ. ಈ ಒಂದು ವಿಡಿಯೋ ತಮಗೆ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಇತರರಿಗೆ ಶೇರ್ ಮಾಡಿ.